ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನೀಸ್ ಫ್ಯಾಮಿಲಿಗೆ ಸ್ವಾಗತ. ನಮ್ಮ ಒಂದು ಸಣ್ಣ ಕೈತೋಟದಲ್ಲಿ ಏನೆಲ್ಲ ನೆಟ್ಟು ಬೆಳೆಸಿದ್ದೇವೆ ಅಂತೇಳಿ ನೋಡೋಣ ಬನ್ನಿ. ಸ್ವಲ್ಪ ಟೊಮೆಟೊ ಬೀಜವನ್ನು ಹಾಕಿದ್ದೆವು, ಅದು ಕೂಡ ಮೊಳಕೆ ಬಂದಿದೆ. ಇದು ಇಲ್ಲಿ ಮನೆಯಲ್ಲಾದ ಸೂರ್ಯಕಾಂತಿ ಸನ್ಫ್ಲವರ್, ಇದರ ಬೀಜವನ್ನು ಕೂಡ ಇಟ್ಟಿದ್ದೇವೆ. ಒಂದು ಹೂವಾಗಿದ್ದು ನಮ್ಮೂರಲ್ಲಿ ಕೂಡ, ಈ ಕಾಸರಗೋಡಲ್ಲಿ ಕೂಡ ಇಂಥ ಸನ್ಫ್ಲವರ್ ಆಗ್ತದೆ. ಒಳ್ಳೆ ಬಿಸಿಲು ಬೇಕಾಗುವುದು ಮಾತ್ರ. ಅತ್ತೆ ಮನೆಯಿಂದ ಕುಂಬಳಕಾಯಿ ಕೊಟ್ಟಿದ್ದರು, ಅದರ ಬೀಜವನ್ನು ಕೂಡ ಇಟ್ಟು ನಾನು ಅದು ಬೀಜ ಬಿತ್ತಿದ್ದೆ. ಅದರಲ್ಲಿ ಈಗ ದೊಡ್ಡ ದೊಡ್ಡ ಗಿಡಗಳಾಗಿವೆ, ಬಳ್ಳಿ ಬಂದಿದೆ. ಇನ್ನು ಸ್ವಲ್ಪ ಸಮಯದಲ್ಲಿ ಅದರಲ್ಲಿ ಕೂಡ ಕುಂಬಳಕಾಯಿ ಆಗ್ಬೋದು. ಒಂದು ಕುಂಬಳಕಾಯಲ್ಲಿ ತುಂಬ ಬೀಜ ಇರ್ತದೆ. ನಾನು ಒಂದು 20ರಷ್ಟು ಹಾಕಿದ್ದೆ. ಸಾಧಾರಣ ಎಲ್ಲ ಮೊಳಕೆ ಬಂದಿದೆ ಗಿಡಗಳು. ಇದು ಮೊಳಕೆ ಬಂದ ಗಿಡಗಳು. ಕೆಲವೊಂದು ಕಡೆಯಿಂದ ತೆಗೆದು ಇನ್ನೊಂದು ಕಡೆ ನೆಟ್ಟಿದ್ದೇವೆ. ಒಂದೇ ಗೋಣಿಯಲ್ಲಿ ರಾಶಿ ಬಿದ್ದಿದೆ, ಅಷ್ಟು ಒಳ್ಳೆಯದಾಗಲಿಕ್ಕಿಲ್ಲ. ಆದ ಕಾರಣ ಕೆಲವೊಂದು ತೆಗೆದಿದ್ದೇವೆ. ಇನ್ನೂ ಕೂಡ ತೆಗೆದು ಬೇರೆ ಕಡೆ ನೆಡಲಿಕ್ಕಿದೆ. ಒಳ್ಳೆ ಫ್ರೆಶ್ ಆಗಿದೆ ಗಿಡಗಳು ಕೂಡ. ಕಲ್ಲಂಗಡಿ ಹಣ್ಣಿನ ಬೀಜವನ್ನು ಕೂಡ ಹಾಕಿದ್ದೆವು. ಅದು ಕೂಡ ಒಂದಲ್ಲ 2 ಗಿಡಗಳು ಮೊಳಕೆ ಬಂದು ಅದರಲ್ಲಿ ಒಂದು ಈಗ ದೊಡ್ಡದಾಗಿದೆ, ಬಚ್ಚಂಗಾಯಿ ಕಲ್ಲಂಗಡಿ ಹಣ್ಣು. ಇದೇ ನೋಡಿ ಆ ಕಲ್ಲಂಗಡಿ ಹಣ್ಣು. ಇನ್ನೊಂದು ಚಿಕ್ಕದಿತ್ತು, ಅದು ಒಣಗಿ ಹೋಯ್ತಲ್ಲೇ, ಒಂದು ಮಾತ್ರ ಉಳಿದಿದೆ. ಇನ್ನೂ ಆಗ್ತದೆ ಅಂತೇಳಿ ನೋಡಬೇಕು. ಇದು ಸೋರೆಕಾಯಿಯ ಬಳ್ಳಿ. ಇದು ಸಾಧಾರಣ ಒಂದು 8 ಎಲೆ ಬಂದ ನಂತರ ಈ ರೀತಿ ಅದರ ಮೊಳಕೆಯನ್ನು ಕಟ್ ಮಾಡಬೇಕು ಅಂತೇಳಿ ಒಂದು ವಿಡಿಯೋದಲ್ಲಿ ನೋಡಿದ್ದೆ. 3D ಕಟ್ಟಿಂಗ್ ಅಂತೇಳಿ ಒಂದು ವಿಡಿಯೋ ಇತ್ತು, ಅದರಲ್ಲಿ ನೋಡಿದ್ದೆ. ಅದೇ ರೀತಿ ನಾನು 2 ಗಿಡಗಳ ಈ ರೀತಿ ಮೊಳಕೆಯನ್ನು ಕೂಡ ಕಟ್ ಮಾಡಿದ್ದೆ. ಅದರ ನಂತರ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಇವಾಗ ನೋಡಿ ಈ ರೀತಿ ಸಣ್ಣ ಸಣ್ಣ ಕಾಯಿಗಳಾಗಿವೆ. ಮೊದಲೆಲ್ಲ ಗಂಡು ಹೂಗಳೇ ಆಗ್ತಿದ್ದು, ಈಗ ಈ ಹೆಣ್ಣು ಹೂಗಳು ಅಂದರೆ ಈ ರೀತಿ ಕಾಯಿಗಳು ಬಂದಿವೆ. ಪ್ರತಿಯೊಂದು ಗಂಟಿನಲ್ಲೂ ಆಗ್ತಾ ಇದೆ. ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಗಿಡ ಇದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ. ಒಂದು 8 ಎಲೆ ಬಂದ ನಂತರ ಈ ರೀತಿ ಮೊಳಕೆಯನ್ನು ಕಟ್ ಮಾಡಬೇಕಂತೆ. ಒಂದೇ ಬುಡದಲ್ಲಿ ಹೆಚ್ಚು ಗಿಡಗಳಿದ್ರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಆದ ಕಾರಣ ಸ್ವಲ್ಪ ಕುಂಬಳಕಾಯಿ ಬಳ್ಳಿ ಮತ್ತು ಈ ಸೋರೆಕಾಯಿಯ ಬಳ್ಳಿಯನ್ನು ಬೇರೆ ಕಡೆ ನೆಟ್ಟಿದ್ದೇವೆ. ನೋಡಿ ಈ ರೀತಿ ಸಣ್ಣ ಸಣ್ಣ ಕಾಯಿಗಳು ಬಂದಿವೆ. ಮೊದಲಿಗೆ ತನ್ನಷ್ಟಕ್ಕೆ ಒಂದು ಬೆಳೆದ ಒಂದು ಗಿಡ ಇತ್ತು, ಅದರಲ್ಲಿ ಇಷ್ಟು ಮೆಣಸಿನಕಾಯಿ ಸಿಕ್ಕಿತ್ತು. ತುಂಬ ಮೆಣಸಿತ್ತು ಅದರಲ್ಲಿ. ಕೊನೆಗೆ ಸತ್ತೋಯ್ತು ಆ ಗಿಡ. ನಾವು ಇದನ್ನು ಈ ರೀತಿ ನೆಟ್ಟಿದ್ದೇವೆ. ಇದು ಕುಂಬಳಕಾಯಿಯ ಗಿಡ ಹಾಗೂ ಮೆಣಸಿನ ಒಂದೇ ಬುಡದಲ್ಲಿ ತುಂಬ ಗಿಡಗಳಿವೆ. ಇದನ್ನೆಲ್ಲ ತೆಗೆದು ಬೇರೆ ಬೇರೆ ಕಡೆ ನೆಡಲಿಕ್ಕಿದೆ. ಕೆಲವು ಗಿಡಗಳನ್ನು ಈ ರೀತಿ ನೆಟ್ಟಿದ್ದೇವೆ, ಕುಂಬಳಕಾಯಿ ಬಳ್ಳಿ ಹಾಗೂ ಸೋರೆಕಾಯಿ ಬಳ್ಳಿಯನ್ನು. ಈ ರೀತಿ ಒಂದೇ ರಾಶಿಯಲ್ಲಿ ಒಂದೇ ಮುದ್ದೆಯಾಗಿದ್ದರೆ ಇದು ಒಳ್ಳೆಯದಾಗೋದಿಲ್ಲ. ಅದಕ್ಕನ್ನು ಬೇರೆ ಬೇರೆ ಕಡೆ ನೆಡಲಿಕ್ಕಿದೆ. ಇದು ಮೊಳಕೆ ಬರಿಸುವಂತಹ ಬೀಜಗಳನ್ನೆಲ್ಲ ಈ ಬುಟ್ಟಿಯಲ್ಲಿ ನಾನು ಹಾಕ್ತೇನೆ. ಅದರಲ್ಲಿ ಹರಿವೆಯ ಗಿಡಗಳನ್ನು ಕೂಡ, ಹರಿವೆ ಪಲ್ಯ ಮಾಡುವಾಗ ಅದರ ದಂಟು ಬುಡವನ್ನು ಅದೇ ರೀತಿ ಮಣ್ಣಿನಲ್ಲಿ ಹೂತಿಟ್ಟಿದ್ದೆ, ಅದು ಕೂಡ ಮೊಳಕೆ ಬಂದಿದೆ. ಇದೆಲ್ಲ ಫ್ರಿಜ್ಜಿನ ವೇಸ್ಟ್ ಬಾಕ್ಸ್. ಇದು ಗುಜಿರಿಂದ ಅವರಿಂದ ತಗೊಂಡದ್ದು ನಾವು. ಅದರಲ್ಲಿ ಇಂಥ ಕೃಷಿ ಮಾಡಲಿಕ್ಕೆಲ್ಲ ಒಳ್ಳೆಯದಾಗ್ತದೆ. ಇಂಥ ಗೋಣಿ ಚೀಲದಲ್ಲಿ ನೆಟ್ಟರೆ ತುಂಬ ಜಾಸ್ತಿ ಸಮಯಕ್ಕೆ ಇದು ಬರುವುದಿಲ್ಲ, ಬಿಸಿಲಿಗೆ ಬೇಗನೆ ಹಾಳಾಗುವುದು. ಇದರಲ್ಲಿ ಬೇರೆ ಬೇರೆ ಬಗೆಯ ಮೆಣಸುಗಳಿವೆ. ಕೆಲವು ಅಂಗಡಿಯಿಂದ ತಂದ ಮೆಣಸು, ನಾವು ಪದಾರ್ಥಕ್ಕೆ ಹಾಕ್ತೇವಲ್ಲ ಆ ಮೆಣಸನ್ನು, ಅದರ ಬೀಜವನ್ನು ಮೊಳಕೆ ಬರಿಸಲಿಕ್ಕೆ ಹಾಕಿದ್ದೆವು. ಅದು ಗಿಡಗಳಾಗಿ ಅದನ್ನು ನೆಟ್ಟಿದ್ದೆವು. ಇದೆಲ್ಲ ಮನೆಯಲ್ಲಿ ಉಪಯೋಗಿಸುವಂಥ ಮೆಣಸಿನ ಬೀಜಗಳನ್ನು ಹಾಕಿ ಮಾಡಿದ ಗಿಡಗಳು. ಕೆಲವು ಊರ ಮೆಣಸು ಇದೆ, ಕುಮಟೆ ಮೆಣಸು ಇದೆ, ಹಾಗೆ ಬೇರೆ ಬೇರೆ ಬಗೆಯ ಮೆಣಸುಗಳಾಗ್ತವೆ. ಮೊದಲು ನೆಟ್ಟ ಗಿಡದಲ್ಲಿ ಈಗ ಮೆಣಸು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಕೊನೆಗೆ ನೆಟ್ಟ ಗಿಡಗಳು ಈಗ ಹೂ ಬಿಡುತ್ತವೆ. ಮೆಣಸು ಗಿಡದಲ್ಲಿ ಚೆನ್ನಾಗಿ ಹಣ್ಣಾದ ನಂತರವೇ ಕೊಯ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದು ಬೇಗನೆ ಕೊಯ್ದರೆ ಮತ್ತು ಒಣಗುವಾಗ ಬಿಳಿ ಬಣ್ಣಕ್ಕೆ ತಿರುಗುತ್ತವೆ. ಆದ ಕಾರಣ ಚೆನ್ನಾಗಿ ಹಣ್ಣಾದ ಮೆಣಸನ್ನು ಮಾತ್ರ ಕೊಯ್ಯುವುದು ಒಳ್ಳೆಯದು ಅಂತ ಹೇಳ್ತಾರೆ. ಈ ಕಾಯಿಯನ್ನು ನೀವು ನೋಡಿದ್ದೀರಾ? ಇದರ ಹೆಸರೇನು ಅಂತೇಳಿ ಗೊತ್ತಿಲ್ಲ. ನಮಗೆ ಚಿಕ್ಕಂದಿನಿಂದಲೂ ನಾವು ತಿಂದ ಅಭ್ಯಾಸ ಇದೆ. ಇದು ಈಗ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಗಿಡಗಳು ತುಂಬ ಬೆಳೆದಿವೆ ಅಲ್ಲಲ್ಲಿ. ಮಾತ್ರ ಈ ಮೆಣಸಿನ ಗಿಡದೊಂದಿಗೆ ಇದ್ದರೆ ಎಲ್ಲದರ ಈಟೆಲ್ಲ ಸತ್ವ ಎಲ್ಲ ಹೀರಿಕೊಳ್ಳುವುದು. ಆದ ಕಾರಣ ಕೆಲವನ್ನೆಲ್ಲ ನಾವು ಗಿಡವನ್ನು ಎಲ್ಲ ತೆಗೆದಿದ್ದೇವೆ. ಈ ಗಿಡಕ್ಕೆ ನೀರು ತುಂಬ ಬೇಕು. ಆದ ಕಾರಣ ಇಲ್ಲ ಹಾಕಿದ ನೀರನ್ನೆಲ್ಲ ಹೀರಿಕೊಳ್ಳುವುದು.
ಇದರ ಗಿಡಗಳು ತಂಪಾದ ಜಾಗದಲ್ಲಿ ಇಷ್ಟು ಮೊಳಕೆ ಬರ್ತಾ ಇವೆ. ಅದನ್ನೆಲ್ಲ ನಾವು ತೆಗೆದು ಬಿಸಾಡಿದ್ದೇವೆ. ಇದು ತಿನ್ನಲಿಕ್ಕೆ ತುಂಬ ಖುಷಿಯಾಗೋದು. ತುಂಬ ಇದು ಸಿಹಿ ಇರುವುದು, ಕಾಯಿಯಾಗಿದ್ದರೆ ತುಂಬ ಕಹಿಯದು. ಈ ಗಿಡಗಳಿಗೆ ದಿನದಲ್ಲಿ 2 ಹೊತ್ತು ನೀರನ್ನು ಹಾಕ್ತೇವೆ. ಈ ಟೈಮಲ್ಲಿ 3 ಹೊತ್ತು ಹಾಕಿದ್ದು ಸಾಕಾಗೋದಿಲ್ಲ. ಕೆಲವೊಮ್ಮೆ ಮಧ್ಯಾಹ್ನ ಕೂಡ ಇದಕ್ಕೆ ನೀರು ಹಾಕ್ತೇವೆ. ಪೈಪಲ್ಲಿ ಹಿಡಿಲಿಕ್ಕೆ ಸರಿಯಾಗೋದಿಲ್ಲ. ಹೂ ಬಿಟ್ಟ ನಂತರ ಪೈಪಲ್ಲಿ ನೀರು ಹಿಡಿದ್ರೆ ಹೂಗಳೆಲ್ಲ ಉದುರುತ್ತವೆ. ಆದ ಕಾರಣ ಜಾಗ್ರತೆಯಲ್ಲಿ ಸ್ವಲ್ಪ ಸ್ವಲ್ಪ ನೀರು ಬುಡಕ್ಕೆ ಹಾಕಬೇಕಾಗುವುದು. ಮೊದಲಿಗೆಲ್ಲ ಈ ರೀತಿ ಪೈಪಲ್ಲಿ ಹಿಡಿಯುತ್ತಿದ್ದೆವು. ಈ ರೀತಿ ಗ್ರೋ ಬ್ಯಾಗಲ್ಲೆಲ್ಲ ನೆಟ್ಟರೆ ನೀರು ಸ್ವಲ್ಪ ಇದ್ದರೆ ಸಾಕಾಗುವುದು. ಮತ್ತು ಅದಕ್ಕೆ ಹಾಕಿದಂಥ ಗೊಬ್ಬರ ಎಲ್ಲ ಚೆನ್ನಾಗಿ ಹೀರಿಕೊಳ್ಳುವುದು. ನೆಲದಲ್ಲಿ ಹಾಕಿದರೆ ಈ ಕೋಳಿಗಳೆಲ್ಲ ಇರುವಾಗ ಕೂಡ ತುಂಬ ಉಪದ್ರ ಆಗ್ತದೆ. ಆದ ಕಾರಣ ನಾವು ಈ ರೀತಿ ಗೋಣಿಯಲ್ಲಿ ನೆಟ್ಟಿದ್ದೆವು. ಬಸಳೆ ಎಲ್ಲ ಅದರ ಚಿಗುರನ್ನು ಅವಾಗ ಅದನ್ನು ಚಿವುಟುತ್ತಾ ಇದ್ದರೆ ಬೇಗನೆ ಅದಕ್ಕೆ ಮೊಳಕೆ ಬರುವುದು ತುಂಬ ಆಗ್ತದೆ. ನಾವು 2 ಸಲ ಆಯಿತು ಈಗ ಪದಾರ್ಥ ಮಾಡೋದು ತೆಗೆದು. ಈ ಮೆಣಸಿನ ಗಿಡ ನೆಡುವಾಗಲೇ ಬೇರೆ ತರಕಾರಿ ಗಿಡಗಳನ್ನೆಲ್ಲ ನೆಟ್ಟರೆ ನಮಗೆ ತುಂಬ ಸಹಾಯವಾಗೋದು. ನೀರು ಹಾಕಲಿಕ್ಕೆಲ್ಲ ಸುಲಭ ಆಗ್ತದೆ. ಒಂದೇ ಕಡೆ ನೆಟ್ಟರೆ ಬೇರೆ ಬೇರೆ ಕಡೆ ನೆಟ್ಟರೆ ನೀರು ಹಾಕಲಿಕ್ಕೆ ಕೂಡ ತುಂಬ ಕಷ್ಟ ಅಲ್ಲ. ಆದ ಕಾರಣ ಒಂದೇ ಕಡೆ ನೆಟ್ಟು ಬಿಟ್ಟರೆ ನೀರು ಹಾಕಲಿಕ್ಕೆಲ್ಲ ತುಂಬ ಸಹಾಯ ಆಗ್ತದೆ. ನಾನು ಕೂಡ ಬೆಂಡೆಕಾಯಿ ಬೀಜನೆಲ್ಲ ಹಾಕಿದ್ದೇನೆ. ಈಗ ಮೊಳಕೆ ಬಂದಿದೆ. ಅದು ಸ್ವಲ್ಪ ದೊಡ್ಡದಾದ ನಂತರ ಬೇರೆ ಬೇರೆ ಕಡೆ ಈ ರೀತಿ ಗೋಣಿ ಚೀಲದಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ನೆಟ್ಟರೆ ನಮಗೆ ಬೇಕಾಗುವಂಥ ಮನೆಯಲ್ಲಿ ಬೇಕಾಗುವಂಥ ತರಕಾರಿಯನ್ನು ನಾವೇ ನೆಟ್ಟು ಬೆಳೆಸಬಹುದು. ಮತ್ತು ನಾವೇ ಮನೆಯಲ್ಲಿ ಈ ರೀತಿ ನೆಟ್ಟ ಗಿಡಗಳನ್ನು ನೋಡುವಾಗ ನಮಗೆ ತುಂಬ ಖುಷಿಯಾಗ್ತದೆ. ಅದು ದಿನ ಹೋದಾಗೆ ಅದರ ಬೆಳವಣಿಗೆಯನ್ನು ನೋಡುವಾಗ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುವುದು. ಯಾವುದೇ ರೀತಿಯ ಗಿಡವಾದರೂ ಅದಕ್ಕೆ ಒಳ್ಳೆ ಬಿಸಿಲು ಕೂಡ ಬೇಕು, ನೀರು ಕೂಡ ಬೇಕು. ಇಲ್ಲಿ ಒಳ್ಳೆ ಬಿಸಿಲು ಬೀಳುವುದು. ಆದ ಕಾರಣ ಈ ಜಾಗದಲ್ಲಿ ನಾವು ನೆಟ್ಟಿದ್ದೇವೆ. ನಾವು ಈ ಗಿಡಗಳಿಗೆ ಸುಡುಮಣ್ಣು, ಹಟ್ಟಿ ಗೊಬ್ಬರ ಹಾಗೂ ಸಗಣಿ ನೀರು, ಕಂಪೋಸ್ಟ್ ಈ ರೀತಿ ಎಲ್ಲ ರೀತಿಯ ಈ ಗೊಬ್ಬರಗಳನ್ನು ನಾವು ಹಾಕಿದ್ದೇವೆ. ಆವಾಗ ಅದಕ್ಕೆ ಈ ರೀತಿಯ ಗೊಬ್ಬರಗಳನ್ನು ಹಾಕ್ತಾ ಇರಬೇಕು. ಇಲ್ಲದಿದ್ದರೆ ಅದರ ಬೆಳವಣಿಗೆ ನಿಂತು ಹೋಗುವುದು. ಇಂಥ ಗಿಡಗಳಿಗೆಲ್ಲ ಸುಡುಮಣ್ಣು ಹಾಕಿದರೆ ಬೇಗನೆ ಇದು ಬೆಳೆಯುವುದು, ಫಲ ಕೂಡ ಕೊಡುವುದು ಬೇಗನೆ. ಈ ಹಳ್ಳಿಗಳಲ್ಲೆಲ್ಲ ಸುಡುಮಣ್ಣು ಸುಲಭವಾಗಿ ನಾವು ಇದನ್ನು ತಯಾರಿಸ್ತೇವೆ. ಪೇಟೆಯಲ್ಲಿರುವವರಿಗೆ ಸಿಗುವುದು ತುಂಬ ಕಷ್ಟ. ರಾಸಾಯನಿಕ ಗೊಬ್ಬರ ಬಳಸೋದಕ್ಕಿಂತ ನಾವು ಇದೇ ರೀತಿ ಮನೆಯಲ್ಲೇ ಸಿಗುವಂಥ ಕಂಪೋಸ್ಟ್ ಗೊಬ್ಬರವನ್ನು ಇದೆಲ್ಲ ಹಾಕಿ ಮಾಡಿದರೆ ಒಳ್ಳೆಯ ರಿಸಲ್ಟ್ ಸಿಗುವುದು. ಈ ಸೂರ್ಯಕಾಂತಿ ಈಗ ಒಣಗಿದೆ. ಇದರ ಬೀಜವನ್ನು ತೆಗೆದು ಒಣಗಿಸಿಡಬೇಕು. ಒಣಗುವಾಗ ಈ ರೀತಿ ಆಗುವುದು ಸೂರ್ಯಕಾಂತಿ. ಮೊಳಕೆ ಬಂದ ಬಟಾಟೆಯನ್ನು ಕೂಡ ನಾನು ಈ ರೀತಿ ನೆಟ್ಟಿದ್ದೆ. ತುಂಬ ಗಿಡಗಳಿವೆ ಈಗ ಬಟಾಟೆ ಗಿಡಗಳು. ಇದು ಆಗಬೇಕಾದ್ರೆ 3 ತಿಂಗಳು 4 ತಿಂಗಳು ಬೇಕಾಗುವುದು ಅಂತ ಹೇಳ್ತಾರೆ. ಅಲ್ಲಲ್ಲಿ ತೊಂಡೆಕಾಯಿಯ ಬಳ್ಳಿಯನ್ನು ಕೂಡ ಈ ರೀತಿ ನೆಟ್ಟಿದ್ದೇವೆ. ಈಗ ಹೂ ಬಿಡ್ತಾ ಇದೆ. ತೊಂಡೆಕಾಯಿಗೆ ಕೂಡ ಒಳ್ಳೆ ಬಿಸಿಲು ಬೇಕು, ನೀರು ಬೇಕು. ಒಂದೆರಡು ಬುಡ ಅಲಸಂದೆಯ ಬೀಜ ಹಾಕಿದ್ದೇವೆ. ಅದು ಕೂಡ 2 ಗಿಡಗಳಿವೆ. ಈ ರೀತಿ ಮರಕ್ಕೆ ಬಿಟ್ಟಿದ್ದೇವೆ. ಇದು ಸುಡುಮಣ್ಣಿನ ರಾಶಿ. ಇದರಿಂದ ತುಂಬ ಸಲ ತೆಗೆದಿದ್ದೇವೆ ಮಣ್ಣನ್ನು. ಕಳೆ ಸಲ ಇಲ್ಲಿ ಬೆಂಕಿ ಹಾಕಿ ಸುಡುಮಣ್ಣು ಮಾಡಿದ್ದೆವು. ಇಲ್ಲಿ ತೊಂಡೆಕಾಯಿಯ ಬಳ್ಳಿ. ಅದಕ್ಕೆ ದಿನದಲ್ಲಿ 2-3 ಸಲ ನೀರು ಹಾಕಬೇಕಾಗುವುದು. ತುಂಬ ಬಿಸಿಲಿದೆ ಇಲ್ಲಿ. ಕಲ್ಲು ಕಟ್ಟಿ ಅದರಲ್ಲಿ ಮಣ್ಣು ಹಾಕಿ ಈ ರೀತಿ ನೆಟ್ಟಿದ್ದೇವೆ. ಇದರಲ್ಲಿ ಈಗ ಸ್ವಲ್ಪ ತೊಂಡೆಕಾಯಿ ಆಗ್ತಾ ಇದೆ. ಇದು ನಡುವಾಗಲೇ ಪೂರ ಬಳ್ಳಿಯನ್ನು 2 ತುಂಡನ್ನು ನೆಟ್ಟಿದ್ದೆವು.
ಇತಿ ಚಿಗುರಿ ಈಗ ತೊಂಡೆಕಾಯಿ ಆಗ್ತಾ ಇದೆ. ತೆಂಗಿನ ಸಸಿಗಳನ್ನು ಈ ರೀತಿ ನೆಟ್ಟಿಟ್ಟಿದ್ದೇವೆ. ಇನ್ನು ಮಳೆ ಬರುವಾಗ ಇದನ್ನು ಗುಂಡಿಯಲ್ಲಿ ನಡುವುದು. ಇದು ತೊಂಡೆಕಾಯಿಯ ದಂಡು ಸಿಕ್ಕಿದೆ, ಇದನ್ನು ಕೂಡ ನಡಲಿಕ್ಕಿದೆ. ಇದರಲ್ಲಿ ಪ್ಯಾಷನ್ ಫ್ರೂಟ್ನ ತುಂಬ ಗಿಡಗಳು ಮೊಳಕೆ ಬಂದಿವೆ ಮತ್ತು ಬೀಜ ಹಾಕಿದ್ದೆವು. ಬಚ್ಚಂಗಾಯಿಯ ಕಲ್ಲಂಗಡಿ ಹಣ್ಣಿನ ಈಗ ಒಂದು ಸಣ್ಣ ಕಾಯಿಯಾಗಿತ್ತು ಇದೊಂದು. ಇದು ಒಣಗಿ ಹೋಯಿತು, ಒಂದು ಮಾತ್ರ ಈಗ ಇದೆ. ಇದರ ಬೆಳವಣಿಗೆ ಈಗ ನಿಂತು ಹೋಗಿದೆ. ಇದಕ್ಕೆ ವಾಪಸ್ ನಾವೀಗ ಇದು ಹಟ್ಟಿ ಗೊಬ್ಬರ ಹಾಗೂ ಕಂಪೋಸ್ಟನ್ನೆಲ್ಲ ಹಾಕಿದ್ದೇವೆ. ಇನ್ನು ಸ್ವಲ್ಪ ಸಮಯದಲ್ಲಿ ವಾಪಸ್ ಇದು ಚೆನ್ನಾಗಿ ಬೆಳೆಯಬಹುದು. ಮನೆಯಲ್ಲಿ 2 ಗಿಡಗಳಿದ್ದರೆ, ಮೆಣಸಿನ ಗಿಡಗಳಿದ್ದರೆ ಡೈಲಿ ಬೇಕಾಗ್ತಲ್ಲ ಪದಾರ್ಥಕ್ಕೆಲ್ಲ, ನಮಗೆ ಬೇಕಾಗುವುದರಿಂದ ಕೊಯ್ದು ಪಲ್ಯಕ್ಕೆ ಅದನ್ನು ಉಪಯೋಗಿಸಬಹುದು. ತುಂಬ ರುಚಿ ಕೂಡ ಇರುವುದು. ಕೋಳಿ ಗೊಬ್ಬರ ಹಾಕಲಿಲ್ಲ, ಮೆಣಸಿನ ಗಿಡಗಳಿಗೆ ಕೋಳಿಯ ಗೊಬ್ಬರ ಹಾಕಿದರೆ ಮೆಣಸು ತುಂಬ ಖಾರ ಆಗುವುದು ಅಂತ ಹೇಳ್ತಾರೆ. ಈ ಉದ್ದ ಮೆಣಸೆಲ್ಲ ಖಾರ ಕಡಿಮೆ. ಇದೊಂದು ಗಿಡಗಳು ಎಷ್ಟು ಬೆಳೆಯುತ್ತವೆ. ದಿನ ಇದರಿಂದ ಹಣ್ಣು ತಿನ್ನಲಿಕ್ಕೆ ಸಿಗ್ತದೆ. ಇದೊಂದು ದಪ್ಪ ಎಲೆಯ ಬಸಳೆ, ತುಂಬ ಹತ್ತಿರ ಎಲೆ ಬರುವುದು ಇದರಲ್ಲಿ. ಅದರಿಂದ ಎಲೆಯನ್ನು ತೆಗೆದು ನಾನು ಪಲ್ಯ ಮಾಡಿದ್ದೇನೆ 2 ಸಲ. ಬಸಳೆ ಏಡಿ ಎಲ್ಲ ಹಾಕಿ ಮಾಡಿದರೆ ಬಸಳೆ ಪದಾರ್ಥ ತುಂಬ ರುಚಿಯಾಗಿದ್ದು. ಮೆಣಸು ಈ ರೀತಿ ಚೆನ್ನಾಗಿ ಹಣ್ಣಾದ ನಂತರವೇ ಕೊಯ್ದರೆ ಒಳ್ಳೆಯದಂತ ಹೇಳ್ತಾರೆ. ಅದು ಚೆನ್ನಾಗಿ ಹಣ್ಣಾಗುವ ಮೊದಲು ಕೊಯ್ದರೆ ಒಣಗುವಾಗ ಬಿಳಿ ಬಣ್ಣಕ್ಕೆ ತಿರುಗುವುದು. ಒಂದು ವೇಳೆ ಚೆನ್ನಾಗಿ ಹಣ್ಣಾಗದಿದ್ದರೆ ಅದನ್ನು ಒಳಗೆ 2 ದಿನ ಇಟ್ಟು ಚೆನ್ನಾಗಿ ಹಣ್ಣಾದ ನಂತರವೇ ಒಣಗಿಸುವುದು ಒಳ್ಳೆಯದು. ನಾನು ಮೊಟ್ಟೆಯ ಸಿಪ್ಪೆನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೆ. ಅದನ್ನು ಒಂದು ದಿವಸ ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ನಂತರ ಮಿಕ್ಸಿಯಲ್ಲಿ ಹಾಕಿ ಒಳ್ಳೆ ಪೌಡರ್ ಮಾಡಿದ್ದೇನೆ. ಅದನ್ನು ಗಿಡಗಳಿಗೆ ಹಾಕುವುದರಿಂದ ಒಳ್ಳೆ ರಿಸಲ್ಟ್ ಬರುವುದು. ಗಿಡಗಳಿಗೆ, ಹೂವಿನ ಗಿಡಗಳಿಗಾದರೂ ತರಕಾರಿ ಗಿಡಗಳಿಗಾದರೂ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಚೆನ್ನಾಗಿ ಹೂ ಬಿಡುವುದು ಅಂತ ಹೇಳ್ತಾರೆ. ಆದ ಕಾರಣ ಇದನ್ನೆಲ್ಲ ನಾನು ಈ ರೀತಿ ಪೌಡರ್ ಮಾಡಿ ಎಲ್ಲ ಬುಡಗಳಿಗೆ ಸ್ವಲ್ಪ ಸ್ವಲ್ಪ ಹಾಕಿದ್ದೇನೆ. ಇದೇ ರೀತಿ ಎಲ್ಲ ಗಿಡಗಳ ಬುಡಗಳಲ್ಲಿ ಒಂದು ಸುತ್ತಲೂ ಈ ರೀತಿ ಹಾಕಿದರೆ ಈ ಗಿಡಗಳಿಗೆ ತುಂಬ ಒಳ್ಳೆಯದು. ಇದನ್ನು ಬುಡಗಳಿಗೆ ಹಾಕಿ ಸಾಧಾರಣ 1 ತಿಂಗಳಾಗ್ತಾ ಬಂತು. ಅದರ ರಿಸಲ್ಟ್ ಕೆಲವೇ ದಿನಗಳಲ್ಲಿ ಗೊತ್ತಾಗುವುದು. ಈ ಗಿಡಗಳಿಗೆ ತಿಂಗಳಿಗೊಮ್ಮೆ ಆದರೂ ಏನಾದರೂ ಇಂಥ ಗೊಬ್ಬರಗಳನ್ನು ಹಾಕ್ತಾ ಇರಬೇಕು. ಇಲ್ಲದಿದ್ದರೆ ಅದರ ಬೆಳವಣಿಗೆ ನಿಲ್ಲುವುದು, ಹೂ ಬಿಡುವುದು ಕೂಡ ನಿಲ್ಲುವುದು. ಆದ ಕಾರಣ ಪ್ರತಿಯೊಂದು ಗಿಡಗಳನ್ನು ಮಕ್ಕಳ ರೀತಿಯಲ್ಲಿ ಚೆನ್ನಾಗಿ ನೋಡಿಕೊಳ್ಬೇಕಾಗ್ತದೆ. ಮೀನು ಮಾಂಸ ಎಲ್ಲ ತೊಳೆದ ನೀರು ಈ ಮೆಣಸಿನ ಗಿಡಕ್ಕೆ, ಬಸಳೆಗೆ ಅಂಥದಕ್ಕೆಲ್ಲ ಬುಡಕ್ಕೆ ಹಾಕಿದರೆ ಒಳ್ಳೆ ಫಲ ಕೊಡುವುದು. ಇನ್ನೊಂದು ಸೋರೆಕಾಯಿಯ ಗಿಡದ ತುದಿಯನ್ನು ಕೂಡ ಇದೇ ರೀತಿ ನಾನು ಚಿವುಟಿ ತೆಗೆದಿದ್ದೇನೆ. ಇದಕ್ಕೆ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ಇದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ.
ಕಡಲೆ ಹಿಂಡಿ ಮತ್ತು ಸಗಣಿ ನೀರನ್ನು ಈ ರೀತಿ ಕೊಳೆಯಲಿಕ್ಕೆ ನಾನು ಇಡ್ತಾ ಇದ್ದೇನೆ. ಇದನ್ನು ಹಾಕೋ ರೀತಿಯೆಲ್ಲ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಸಣ್ಣ ಕೈತೋಟ. ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.